ನಾಡಹಬ್ಬ ಮೈಸೂರು ದಸರಾಗೆ ಪೂರ್ವ ತಯಾರಿ ಆಗ್ತಾ ಇದೆ. ಈ ಬಾರಿ ದಸರಾದಲ್ಲಿ ಇರಲಿದೆ ಕರಾವಳಿಯ ಸೊಬಗು. ನಾಡಹಬ್ಬ ಮೈಸೂರು ದಸರಾಗೆ ಪೂರ್ವ ತಯಾರಿ ಆಗ್ತಾ ಇದೆ. ಈ ಬಾರಿ ದಸರಾದಲ್ಲಿ ಇರಲಿದೆ ಕರಾವಳಿಯ ಸೊಬಗು. ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಕಂಬಳ ಎಂಟ್ರಿ. 2026ರ ದಸರಾದಲ್ಲಿ ಕಂಬಳ ಆಯೋಜನೆಗೆ ನಿರ್ಧಾರ ಮಾಡಲಾಗಿದೆ. ಮೈಸೂರು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಮಾಹಿತಿಯನ್ನ ನೀಡಿದ್ದಾರೆ. ಈ ಕುರಿತಾಗಿ ಕಂಬಳ ಆಯೋಜನೆಗಾಗಿ 7.5 ಎಕರೆ ಜಾಗ ಗುರುತು ಕೂಡ ಮಾಡಿರುವಂತದ್ದು. ವಿಜಯನಗರ ಮೊದಲನೇ ಹಾಗೂ 4ನೇ ಹಂತದಲ್ಲಿ ಈ ಒಂದು ಸ್ವಾಗತಹಳ್ಳಿ ರಿಂಗ್ ರೋಡ್ ಬಳಿ ಕಂಬಳಕ್ಕೆ ಸ್ಥಳ ಗುರುತು ಮಾಡಿದ್ದಾರೆ. ಕಂಬಳಕ್ಕಾಗಿ ಬೇಕಾದ ಸಿದ್ಧತೆಯನ್ನ ಮಾಡಿಕೊಳ್ಳಲು ಸೂಚನೆಯನ್ನ ನೀಡಿರುವಂತದ್ದು. ಕಂಬಳ ಉಪಸಮಿತಿಗೆ ನೋಡಲ್ ಅಧಿಕಾರಿ ನೇಮಕ ಮಾಡಲಾಗಿದೆ. ಸಿಎಂ ಡಿಕೆ ಶಿವಕುಮಾರ್ ಅವರ ಆಶಯದಂತೆ ಕಂಬಳ ಆಯೋಜನೆ ಆಗ್ತಾ ಇದೆ. ಈ ಬಾರಿ ದಸರಾದಲ್ಲಿ ನಾಡಹಬ್ಬ ಮೈಸೂರು ದಸರಾಗೆ ಪೂರ್ವ ತಯಾರಿ ಆಗ್ತಾ ಇದೆ. ಈ ಬಾರಿ ದಸರಾದಲ್ಲಿ ಇರಲಿದೆ ಕರಾವಳಿಯ ಸೊಬಗು. ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಕಂಬಳ ಎಂಟ್ರಿ ಆಗ್ತಾ ಇದೆ. 2026ರ ದಸರಾದಲ್ಲಿ ಕಂಬಳ ಆಯೋಜನೆಗೆ ನಿರ್ಧಾರವನ್ನ ಕೂಡ ಮಾಡಲಾಗಿದೆ. ಮೈಸೂರು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಈ ಕುರಿತಾಗಿ ಮಾತನಾಡಿದ್ದಾರೆ, ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಕಂಬಳ ಆಯೋಜನೆಗಾಗಿ 7.5 ಎಕರೆ ಜಾಗ ಗುರುತು ಕೂಡ ಮಾಡಿರಲಾಗಿದೆ. ವಿಜಯನಗರ ಮೊದಲನೇ ಹಂತ ಹಾಗೂ 4ನೇ ಹಂತದಲ್ಲೂ ಕೂಡ ಭೂಮಿ ಗುರುತು ಮಾಡಿರುವಂಥದ್ದು. ಕಂಬಳ ಆಯೋಜನೆಗಾಗಿ ಸಾತಗಳ್ಳಿ ರಿಂಗ್ ರೋಡ್ ಬಳಿ ಕಂಬಳಕ್ಕೆ ಸ್ಥಳ ಗುರುತು ಮಾಡಿರುವಂಥದ್ದು. ಕಂಬಳಕ್ಕೆ ಬೇಕಾದಂತಹ ಸಿದ್ಧತೆಯನ್ನ ಮಾಡಿಕೊಳ್ಳಲು ಜಿಲ್ಲಾಧಿಕಾರಿ ಸೂಚನೆಯನ್ನ ನೀಡಿದ್ದಾರೆ. ಮೈಸೂರಿನಲ್ಲಿ ಕಂಬಳ ಉಪಸಮಿತಿಗೆ ನೋಡಲ್ ಅಧಿಕಾರಿಯನ್ನ ಕೂಡ ನೇಮಕ ಮಾಡಲಾಗಿದೆ. ಸಿಎಂ ಡಿಕೆ ಶಿವಕುಮಾರ್ ಅವರ ಆಶಯದಂತೆ ಈ ಒಂದು ಕಂಬಳ ಆಯೋಜನೆ ಆಗ್ತಾ ಇದೆ. ಈ ಬಾರಿ ದಸರಾದಲ್ಲಿ ನಾಡಹಬ್ಬ ಮೈಸೂರು ದಸರಾಗೆ ಈಗ ಆಲ್ರೆಡಿ ಪೂರ್ವ ತಯಾರಿ ಆಗ್ತಾ ಇರುವಂಥದ್ದು. ಈ ಬಾರಿ ದಸರಾದಲ್ಲಿ ಕರಾವಳಿಯ ಸೊಬಗನ್ನ ತರ್ತಾ ಇದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಕಂಬಳ ಎಂಟ್ರಿ ಆಗುತ್ತೆ. ಈ ಕುರಿತಾಗಿ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಕೂಡ ಮಾತನಾಡಿದ್ದಾರೆ, ಮಾಹಿತಿ ಹಂಚಿಕೊಂಡಿದ್ದಾರೆ. 2026ರ ದಸರಾದಲ್ಲಿ ಕಂಬಳ ಆಯೋಜನೆಗೆ ನಿರ್ಧಾರ ಆಗಿರುವಂಥದ್ದು. ಈ ಕುರಿತಾಗಿ ಮೈಸೂರು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಕೂಡ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಕಂಬಳ ಆಯೋಜನೆಗಾಗಿ 7.5 ಎಕರೆ ಜಾಗವನ್ನ ಗುರುತು ಮಾಡಿದ್ದಾರೆ.